ಈ ಗಣಿತನೇ ಸರಿಯಾಗಿ ನೋಡ್ರಿ, ಚಂದಂಗೆ ತಿಳ್ಕೊಬೇಕಿದ್ನ ಗಣಿತ. 2.85 ಕ್ಯೂಬಿಕ್ ಮೀಟರ್ ಎಣ್ಣೆಯಿಂದ ಒಂದು ಪಾತ್ರೆಯಿಂದ 300 ಮಿಲಿ ಲೀಟರ್ ಅಳತೆ ಇರುವ ಎಷ್ಟು ಬಾಟ್ಲಿಗಳನ್ನು ತುಂಬಬಹುದು ಅಂತದ. ಇದನ್ನ ಭಾಳ ಕಾಳಜಿಪೂರ್ವಕ ನೋಡ್ರಿ, ನಾ ತಿಳಿಸಾಗ ಲಕ್ಷ ಕೊಟ್ಟು ನೋಡ್ರಿ, ಅದನ್ನ ಹೆಂಗೆ ತಿಳಿಸ್ತು ಹೆಂಗೆ ಮಾಡ್ಬೇಕು ಅನ್ನೋದು ನೀವು ನೋಡ್ರಿ. ಈಗ ನಾವು 1 ಸೆಂಟಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಬರೋಬ್ಬರಿ 10 ಮಿಲಿ ಮೀಟರ್ ಅಥವಾ 10 ಮಿಲಿ ಲೀಟರ್ ಎರಡು ಒಂದೇ. 1 ಸೆಂಟಿಮೀಟರ್ ಅಂದ್ರೆ 10 ಮಿಲಿಮೀಟರ್ ಅಂದ್ರೂ ಒಂದೇ, 10 ಮಿಲಿ ಲೀಟರ್ ಅಂದ್ರೂ ಒಂದೇ. ಅದು ಸೆಂಟಿಲೀಟರ್ ಅಂತ ಆಗ್ತದವ. ಈಗ 1 ಕ್ಯೂಬಿಕ್ ಸೆಂಟಿಮೀಟರ್ 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ 1 ಕ್ಯೂಬಿಕ್ ಸೆಂಟಿಮೀಟರ್ ಬರೋಬ್ಬರಿ ಏನು ಮಾಡಬೇಕು? 10 ಗುಂಡ್ಲೆ 10 ಮಿಲಿಮೀಟರ್ ನೋಡಿದ್ದು 10 ಗುಂಡ್ಲೆ 10 ಗುಂಡ್ಲೆ 10 ಬರೋಬ್ಬರಿ 1,000 ಮಿಲಿ ಮೀಟರ್ ಅಥವಾ ಮಿಲಿ ಲೀಟರ್ ಅಂದಾಗ ಎರಡ ನಮೂನಿ ಅರ್ಥ. ಈಗ 1 ಮೀಟರ್ ಬರೋಬ್ಬರಿ 1 ಮೀಟರ್ ಬರೋಬ್ಬರಿ 100 ಸೆಂಟಿಮೀಟರ್ 100 ಸೆಂಟಿಮೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 100 ಗುಂಡ್ಲೆ 100 ಬರೋಬ್ಬರಿ 1 1 2 3 4 5 6 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ, ಕ್ಯೂಬಿಕ್ ಮಿಲಿಮೀಟರ್ ಅಂದ್ರೆ ಒಂದೇ. ತೀತಾ ಇದಂದ್ರೆ ಇದಕ್ಕೇನಂತಾರೆ? ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ, ಅಥವಾ 1 2 3 4 6 ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೆ ಒಂದೇ. ಯಾಕಂದ್ರೆ ಇಲ್ಲಿ 1 ಸೆಂಟಿಮೀಟರ್ ಬರೋಬ್ಬರ 10 ಮಿಲಿಮೀಟರ್ ಅಂದನು 10 ಮಿಲಿ ಲೀಟರ್ ಅಂದ್ರೆ ಒಂದೇ. ಈಗ 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಏನು? 100 ಗುಂಡ್ಲೆ 100 ಗುಂಡ್ಲೆ 100 ಬರೋಬ್ಬರಿ 2 2 4 6 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ. ಯಾಕಂದ್ರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಆಯ್ತು, 1 ಕ್ಯೂಬಿಕ್ ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 100 ಗುಂಡ್ಲೆ 100 ಗುಂಡ್ಲೆ 100 ಪಿಡಿ 10 100 1000 10,000 ಲಕ್ಷ 10 ಲಕ್ಷ 10 ಲಕ್ಷ ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ, 10 ಲಕ್ಷ ಕ್ಯೂಬಿಕ್ ಮಿಲಿ ಲೀಟರ್ ಅಂದ್ರೆ ಒಂದೇ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು, ಅಂದರೆ ನಿಮಗೆ ಈ ಲೆಕ್ಕಗಳು ತಿಳಿತಾವ. ಇದನ್ನು ಗಡಿಬಿಡಿ ಮಾಡಬಾರ್ದು. ಮಿಲಿಮೀಟರ್ ಮಿಲಿ ಲೀಟರ್, ಮಿಲಿಮೀಟರ್ ಮಿಲಿ ಲೀಟರ್ ಎರಡು ದ್ರವದಾಗ ಮಿಲಿ ಲೀಟರ್ ಆಗ್ತದ, ಉದ್ದಳತೆ ಮಾನದಾಗ ಮಿಲಿಮೀಟರ್ ಆಗ್ತದೆ. ಇಲ್ಲಿ ಏನನ್ನ ಮೀಟರ್ ಎಣ್ಣೆ ಇರುವ, ಮೀಟರ್ ಅಳತೆ ಎಣ್ಣೆ ಇರುವ ಅಂದ್ರೆ ಅದನ್ನ ಗಾತ್ರ ಮುಂದೆ ಇಲ್ಲಿ ಏನಾಗ್ಯದ? ಎಣ್ಣೆ ಅಂದ್ರೆ ದ್ರವ ಅಂದ್ರೆ ಮಿಲಿ ಲೀಟರ್ ಮಾಡ್ಕೋಬೇಕು ನೀವು. 1 ಸೆಂಟಿಮೀಟರ್ = 10 ಮಿಲಿಮೀಟರ್ ಆರ್ 10 ಮಿಲಿ ಲೀಟರ್. ಆಮೇಲೆ 1 ಕ್ಯೂಬಿಕ್ ಸೆಂಟಿಮೀಟರ್ = 10 × 10 × 10 1000 ಮಿಲಿಮೀಟರ್ ಅಂದ್ರೆ ಒಂದೇ, ಮಿಲಿ ಲೀಟರ್ ಅಂದ್ರೂ ಒಂದೇ. ಇದು ನೆನ್ಪಿರ್ಬೇಕು ನೀವು. ಯಾಕಂದ್ರೆ ಇಲ್ಲಿ ಏನು ಮಾಡೀರಿ? ಇದು ಮಿಲಿಮೀಟರ್ಲೆ ಗುಣಾಕಾರ ಮಾಡೀರಿ. ಇದು 1000 ಮಿಲಿ ಲೀಟರ್ ಅಂದ್ರೂ ಒಂದೇ, ಮಿಲಿಮೀಟರ್ ಅಂದ್ರೂ ಒಂದೇ. ಆಮೇಲೆ 1 ಮೀಟರ್ ಬರೋಬ್ಬರಿ 1,000 ಸೆಂಟಿಮೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 100 ಗುಂಡ್ಲೆ 100 ಗುಂಡ್ಲೆ 100 ಬರೋಬ್ಬರಿ
10 ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕ್ಯೂಬಿಕ್ ಮಿಲಿಮೀಟರ್. ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಒಂದೇ, 10 ಲಕ್ಷ ಕ್ಯೂಬಿಕ್ ಮಿಲಿಮೀಟರ್ ಅಂದ್ರೆ ಒಂದೇ. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ನೋಡ್ರಿ, 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಒಂದು ಎಷ್ಟು? 1 2 3 4 5 6 1 2 3 4 5 6 ಕ್ಯೂಬಿಕ್ ಮಿಲಿಮೀಟರ್. ಕ್ಯೂಬಿಕ್ ಮಿಲಿಮೀಟರ್ ಅಥವಾ ಮಿಲಿಲೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಏನು? ಅದು ಇದು ಇದು 1 ಕ್ಯೂಬಿಕ್ ಮೀಟರ್ ಅಂದ್ರೆ ಎಷ್ಟು? 10 ಲಕ್ಷ ಮಿಲಿಲೀಟರ್. ಇಲ್ಲ ಅದಲ್ಲ, 1 ಕ್ಯೂಬಿಕ್ ಮೀಟರ್ ಅಂದ್ರೆ ಇದು ಮಿಲಿಲೀಟರ್. 2.85 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಎಷ್ಟು? ಬರೋಬ್ಬರಿ 2.85 ಗುಂಡ್ಲೆ 1 2 3 4 5 6 1 2 3 4 5 6 ಸರ್ವಾಸ ಬಾಗಿಲೆ 1 285 285 ಮುಂದೆ 6 0 1 2 3 4 5 6 ಬಂತ. ಸರಿಯಾಗಿ ತಿಳ್ಕೊಬೇಕು ನೀವು ಎಷ್ಟಾಗ್ತದೆ ಇದು. ಸರಿಯಾಗಿ ತಿಳ್ಕೊಂಡಾಗ ಈಗ 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಬರೋಬ್ಬರಿ 2 8 5 0 0 0 0 ಮಿಲಿಲೀಟರ್. ಇನ್ನು ಬಾಟ್ಲಿಗಳ ಸಂಖ್ಯೆ 300 ಮಿಲಿಲೀಟರ್ ಬರೋಬ್ಬರಿ 1 ಬಾಟಲಿ. 2 8 5 4 0 ಮಿಲಿಲೀಟರ್ ಬರೋಬ್ಬರಿ ಎಷ್ಟು ಬಾಟ್ಲಿ? 285 1 2 3 4 ಇಂಟು 1 ಸರ್ವಾಸ ಬಾಗಿಲೆ 300. ಇವೆರಡು 0 ಹೋದು, 3 1 3 9 27 3 5 15 ಇವೆರಡು 0 ಅನ್ನೋದು ಮ್ಯಾಲೆ ತಗೋರಿ. ಎಷ್ಟು ಬಾಟ್ಲಿ? 9500 ಬಾಟಲಿಗಳು. ಆನ್ಸರ್ 9500 ಬಾಟ್ಲಿಗಳು. ಉತ್ತರ ಸಂಖ್ಯೆ 9500 ಉತ್ತರ ಸಂಖ್ಯೆ ಸಿ. ಇದನ್ನ ಸರಿಯಾಗಿ ನೋಡ್ಕೋಬೇಕು. ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ನೀವು ತಿಳ್ಕೊ. 1 ಸೆಂಟಿಮೀಟರ್ ಬರೋಬ್ಬರಿ 10 ಮಿಲಿಮೀಟರ್ ಆರ್ 10 ಮಿಲಿಲೀಟರ್ ಅಂದ್ರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ 10 × 10 × 10 ಬರೋಬ್ಬರಿ 1000 ಮಿಲಿಮೀಟರ್ ಅಂದ್ರೆ ಒಂದೇ, ಮಿಲಿಲೀಟರ್ ಅಂದ್ರೆ ಒಂದೇ. 1 ಮೀಟರ್ ಬರೋಬ್ಬರಿ 1000 ಸೆಂಟಿಮೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ 100 × 100 × 100 ಬರೋಬ್ಬರಿ 10 ಲಕ್ಷ ಕ್ಯೂಬಿಕ್ ಸೆಂಟಿಮೀಟರ್ ಆರ್ 10 ಲಕ್ಷ ಕ್ಯೂಬಿಕ್ ಮಿಲಿಮೀಟರ್. 1 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಎಷ್ಟು? ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಮಿಲಿಲೀಟರ್ ಆದ್ರೆ 2.85 ಕ್ಯೂಬಿಕ್ ಮೀಟರ್ ಬರೋಬ್ಬರಿ ಎಷ್ಟು? 2.85 10 ಲಕ್ಷ ಸರ್ವಾಸ ಮೇಲೆ 1 ಗುಣಾಕಾರ ಮಾಡಿ ಎಷ್ಟು ಬರ್ತದೆ? 2 8 5 2 ಸ್ಥಾನ ಬಿಟ್ಟು ಬಿಂದು ಕೊಟ್ರಿ. ಆಮೇಲೆ ಈಗ 285 4 ಬಿಡಿ 10 100 1000 10,000 ಲಕ್ಷ 10 ಲಕ್ಷ 28 ಲಕ್ಷ 50,000 ಮಿಲಿಲೀಟರ್ ಆಯ್ತು. 300 ಮಿಲಿಲೀಟರ್ ಎಂದರೆ 1 ಬಾಟಲಿ.
2,80,50,000 ಮಿಲಿ ಲೀಟರ್ ಅಂದರೆ ಎಷ್ಟು ಬಾಟ್ಲಿ ನೋಡ್ರಿ? 3 2 ಸೊನ್ನೆ ಹೋದು, 3 1 3 9 27 3 5 15 2 ಸೊನ್ನೆ 9,500 ಬಾಟ್ಲಿಗಳು. ಉತ್ತರ ಸಂಖ್ಯೆ ಸಿ. ಒಂದು 2-3 ಸಲ ನೀವು ಈ ಗಣಿತಗಳನ್ನು ನೋಡ್ಕೋಬೇಕು. ಇಂಥ ಗಣಿತಗಳು ಬಿದ್ದಾವ, ಬೀಳ್ತಾವ, ಇನ್ನು ಮುಂದೆ ಬೀಳ್ತಾವ. ಭಾಳ ಹುಷಾರಲ್ಲ ಗಣಿತಗಳನ್ನು ನೋಡಬೇಕು, ಸರಿಯಾಗಿ ರಿವಿಷನ್ ಮಾಡಬೇಕು. ಚಂದ ಮಾಡ್ಕೊಂಡು ಚೆನ್ನಾಗಿ ರಿವಿಷನ್ ಮಾಡಿರಿ ನೋಡಿ, ಎಲ್ಲ ಗಣಿತಗಳು ಬರ್ತಾವೆ ನೀವು. ಇದು ಭಾಳ ಅತಿ ಇಂಪಾರ್ಟೆಂಟ್ ಗಣಿತ. ಇದು ಚೆನ್ನಾಗಿ ನೋಡ್ಕೊರಿ, ಇನ್ನೊಂದ್ಸಲ ರಿವಿಷನ್ ಮಾಡಿ.